ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾವಂತೂ ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಿರಿಕ್ ಅಡ್ಡ. ನಾನ್ ನಿಮ್ಮ ಏಕೆ, ನಾನ್ ನಿಮ್ಮ ವಿಕೆ. ಇವತ್ತಿನ ಮ್ಯಾಚ್ ಆರ್ ಮತ್ತೆ CSK. ಓಕೆ, CSK ಬಗ್ಗೆ ನೋಡೋದಾದ್ರೆ ಏನ್ ಮಗ ಚೇಂಜಸ್ ಇರ್ಬೋದು? CSK ತುಂಬಾ ಬದಲಾವಣೆ ಅಂದ್ರೆ ಲಾಸ್ಟ್ ಸೀಸನ್ ಅಲ್ಲಿ 10ನೇ ಪ್ಲೇಸ್ ಅಲ್ಲಿ ಇದ್ರು. ಇದರಲ್ಲಿ ಮೇಲಂತೂ ಬಂದೇ ಬರ್ತಾರೆ. ಯಾಕೆ ಅಂದ್ರೆ ಎಲ್ಲ ಯಂಗ್ಸ್ಟರ್ಸ್ ಬಂದಿದ್ದಾರೆ, ಎಲ್ಲ ಅಂಕಲ್ ಇಂದ ಹೋಗಿ ಎಲ್ಲ ಹುಡುಗರು ಬಂದಿದ್ದಾರೆ ಈ ಸಲ. CSK ದೊಡ್ಡ ಹೊಡೆತ ಅಂತ ಹೇಳಿದಾರೆ. ಧೋನಿ ಅವರು 2 ವಾರ ರೂಲ್ಡ್ ಔಟ್ ಅಂತ ಹೇಳಿದಾರೆ. ನಮ್ಮ ತಳ ಇಲ್ಲ. ಫ್ಯಾನ್ಸ್ ಕಂತೂ ಫುಲ್ ಬೇಜಾರು ಧೋನಿ ಇಲ್ಲದೆ ಇರೋದು. ತುಂಬಾ ಬದಲಾವಣೆ ಆಗಿದೆ CSK ಮತ್ತು RR ಟೀಮ್ ಅಲ್ಲಿ. ಹೌದು, ಸ್ಯಾಮ್ ಕರಣ್ RR ಗೆ ರೂಲ್ಡ್ ಔಟ್, ಟ್ರೇಡ್ ಮಾಡಿ ತಗೊಂಡಿದ್ರು. CSK ಇಂದ ಋತುರಾಜ್ ಗಾಯಕ್ವಾಡ್ CSK ಕ್ಯಾಪ್ಟನ್, ಸಂಜು ಸ್ಯಾಮ್ಸನ್ ನ RR ಇಂದ CSK ಟ್ರೇಡ್ ಮಾಡವ್ರೆ. ರವೀಂದ್ರ ಜಡೇಜಾ ಅಷ್ಟು ವರ್ಷದಿಂದ ಕಪ್ ಗೆದ್ದ ಸ್ಕ್ವಾಡ್ ಅಲ್ಲಿ ಇದ್ದಿದ್ದು ರವೀಂದ್ರ ಜಡೇಜಾನ RR ಕಳಿಸಿದ್ದಾರೆ. ಇನ್ನು CSK ಮೇನ್ ಪ್ಲೇಯರ್ಸ್ ಬಗ್ಗೆ ನೋಡೋದಾದ್ರೆ ಸಂಜು ಸ್ಯಾಮ್ಸನ್, ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡ್ತಾರೆ. ಅವರೇ ನಮ್ಮ ಕ್ಯಾಪ್ಟನ್. ನಮ್ಮ ಕ್ಯಾಪ್ಟನ್ CSK ಕ್ಯಾಪ್ಟನ್ CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರೇ ಹೇಳ್ಬಿಟ್ಟಿದ್ದಾರೆ ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡ್ತಾರೆ ಅಂತ. ನೆಕ್ಸ್ಟ್ CSK ಪ್ಲೇಯಿಂಗ್ ವಿಲನ್ ಬಗ್ಗೆ ನೋಡೋದಾದ್ರೆ ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್ ಓಪನಿಂಗು, ಆಯುಷ್ ಮಾತ್ರೆ, ಶಿವಮ್ ದುಬೆ, ಧೋನಿ ಇಲ್ಲ, ಧೋನಿ ಜಾಗಕ್ಕೆ ಯಾರು ಬರ್ತಾರೆ ನೋಡ್ಬೇಕು. ಊರ್ವಿಲ್ ಪಟೇಲ್ ಬೇರೆ ಇದಾರೆ, ಒಳ್ಳೆ ಪ್ಲೇಯರು. ಮಿಡಲ್ ಆರ್ಡರ್ ನೋಡಿದರೆ ಸರ್ಫರಾಜ್ ಖಾನ್ ಇದಾರೆ. ಅಷ್ಟೊಂದು ಫಾರ್ಮ್ ಅಲ್ಲಿ ಇರ್ಲಿಲ್ಲ, ಡೊಮೆಸ್ಟಿಕ್ ಅಲ್ಲಿ ಚೆನ್ನಾಗಿ ಆಡಿ ಬಂದಿದ್ದಾರೆ ಈಗ. ಫಾರಿನ್ ಪ್ಲೇಯರ್ಸ್ ಬಗ್ಗೆ ನೋಡಿದರೆ ಡೆವಾಲ್ಡ್ ಬ್ರೇವಿಸ್ ಇದಾರೆ, ಜೇಮಿ ವಾರ್ಟನ್ ಇದಾರೆ. ಸ್ಪಿನ್ನರ್ ಬಂದ್ರೆ ನೂರ್ ಅಹಮದ್ ಇದಾರೆ, ಒಳ್ಳೆ ಸ್ಪಿನ್ನರೇ. CSK ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ, ಅವರೊಬ್ಬರೇ ಚೆನ್ನಾಗಿ ಮಾಡಿದ್ದು. CSK ಮೇನ್ ಬೌಲರ್ಸ್ ಬಗ್ಗೆ ನೋಡಿದರೆ ಶ್ರೇಯಸ್ ಗೋಪಾಲ್ ಇದಾರೆ, ಆಡಿಸ್ತಾರೆ ಇಲ್ವೋ ನೋಡ್ಬೇಕು. ಕರ್ನಾಟಕ ಸ್ಪಿನ್ನರು ನೂರ್ ಅಹಮದ್ ಮೇನ್ ಪ್ಲೇಯರ್ ಬಂದೇ ಬರ್ತಾರೆ. ಆಲ್ರೌಂಡರ್ಸ್ ನೋಡೋದಾದ್ರೆ ಪ್ರಶಾಂತ್ ವೀರು ಒಳ್ಳೆ ದುಡ್ಡು ಕೊಟ್ಟು ತಗೊಂಡಿದ್ದಾರೆ, ಆಡಿಸ್ತಾರೆ ಇಲ್ವೋ ನೋಡ್ಬೇಕು. ಚೆನ್ನಾಗಿ ಹೆಸರಂತೂ ಇದೆ, 14 ಕೋಟಿ ಕೊಟ್ಟಿದ್ದಾರೆ. ಆಮೇಲೆ ಖಲೀಲ್ ಅಹಮದ್ ಒಳ್ಳೆ ಬೌಲರು, ಲಾಸ್ಟ್ ಸೀಸನ್ ಅವ್ರು ಬಿಟ್ಟಿಲ್ಲ, ರಿಟೈನ್ ಮಾಡಿದ್ದಾರೆ. ಮತ್ತೆ ಮ್ಯಾಟ್ ಹೆನ್ರಿ, ಇದೊಂದು ಜಸ್ಟ್ ಅಷ್ಟೇ. ಓಕೆ, ಇನ್ನ RR ಬಗ್ಗೆ ಮಾತಾಡೋಣ. ಓಕೆ, ಇನ್ನು RR ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದ್ರೆ ಯಶಸ್ವಿ ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯವಂಶಿ, ರಿಯಾನ್ ಪರಾಗ್, ಸ್ಯಾಮ್ ಕರನ್, ಜುರೇಲ್, ಇಟ್ಮೈರ್, ಜಡೇಜಾ, ಆರ್ಚರ್, ರವಿ ಬಿಷ್ಣೋಯ್, ಮತ್ತೆ ನ್ಯಾಂಡ್ರೆ, ಮತ್ತೆ ತುಷಾರ್ ದೇಶಪಾಂಡೆ, ಸಂದೀಪ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರ್. ಮತ್ತೆ ಯಾರು ಬಲಿಷ್ಠವಾಗಿ ಕಾಣಿಸ್ತಾರೆ ನಿಮ್ಮ ಪ್ರಕಾರ? ಬ್ಯಾಟರ್ಸ್ ಬಗ್ಗೆ ನೋಡೋದಾದ್ರೆ ಸೂರ್ಯವಂಶಿ ಮತ್ತೆ ಯಶಸ್ವಿ ಜೈಸ್ವಾಲ್ ಟಾಪ್ ಆರ್ಡರ್ಸ್, ಅವರೇ ಬರೋದು ಫಿಕ್ಸ್. ನೆಕ್ಸ್ಟ್ ಕ್ಯಾಪ್ಟನ್ ರಿಯಾನ್ ಪರಾಗ್. ನೆಕ್ಸ್ಟ್ ನೋಡೋದಾದ್ರೆ ಸ್ಯಾಮ್ ಕರಣ್ ಔಟ್ ಅಂತ ಹೇಳ್ತಿದ್ದಾರೆ, ಟೂರ್ನಮೆಂಟ್ ಇಲ್ಲ. ಜಾಗದಲ್ಲಿ ಯಾರು ಬರ್ತಾರೋ ನೋಡ್ಬೇಕು ಮೇನ್ ಪ್ಲೇಯರ್ ಆಗಿ. ಇನ್ನ ಧ್ರುವ್ ಜುರೇಲ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಆಮೇಲೆ ಇಟ್ಮೇರ್ ಫಿನಿಶರ್, ಅವ್ರನ್ನ ಲಾಸ್ಟ್ ಕಳ್ಸಿ ಹಾಳು ಮಾಡ್ಬಿಟ್ಟಿದ್ದಾರೆ. ಟಾಪ್ ಆರ್ಡರ್ ಕಳ್ಸಿದ್ರೆ ಬಚಾವು. ನೆಕ್ಸ್ಟ್ ನೋಡೋದಾದ್ರೆ ರವೀಂದ್ರ ಜಡೇಜಾ, ಹೊಸ ಪ್ಲೇಯರ್ ಅಂದ್ರೆ ಟೀಮ್ಗೆ. ಮತ್ತೆ ಜೋಫ್ರಾ ಆರ್ಚರ್ ಆಡಿದ್ರೆ ಬಲಿಷ್ಠವಾಗಿ ಕಾಣುತ್ತೆ. ಬೌಲಿಂಗ್ ಅದು ಬ್ಯಾಲೆನ್ಸ್ ಆಗಿ ಕಾಣಿಸುತ್ತೆ. ರವಿ ಬಿಷ್ಣೋಯ್ ಇದ್ದಾರೆ, 10 ಕೋಟಿ ಕೊಡ್ತಾ ಮಾಡಿದ್ದಾರೆ. ಓಕೆ, CSK ಈಗ ಹೊಸ ಟೀಮ್ ಇರೋದ್ರಿಂದ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರ್ಬೋದು. ಅದೇ ಓಲ್ಡ್ ಟೀಮ್ ಇದೆ, ಸಂಜು ಸ್ಯಾಮ್ಸನ್ ಆಡಾಗೋರೆ. ಓಕೆ, ಇನ್ನ CSK ಮೇನ್ ಚೇಂಜ್ ಆಗಿರೋದು ಏನಪ್ಪಾ ಅಂದ್ರೆ ಧೋನಿ ವಿಕೆಟ್ ಇಂದ ಇರಲ್ಲ, ಸಂಜು ಸ್ಯಾಮ್ಸನ್ ಬಂದಿದ್ದಾರೆ, ಅವರೇ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಮತ್ತೆ ಓಪನಿಂಗ್ ಅವರೇ ಬರ್ತಾರೆ. ಆಯುಷ್ ಮಾತ್ರ 1 ಡೌನ್ ಬರ್ತಾರ ಅಥವಾ ಊರ್ವಿಲ್ ಪಟೇಲ್ ಬರ್ತಾರ ನೋಡ್ಬೇಕು. ಇನ್ನ ಬ್ಯಾಟಿಂಗ್ ಕಂಪ್ಯಾರಿಸನ್ ನೋಡೋದಾದ್ರೆ ಇವರು ಬಲಿಷ್ಠ ಆಗಿದಾರ, ಇಲ್ಲ RR ಬಲಿಷ್ಠ ಆಗಿದೆಯಾ? RR ಅಲ್ಲಿ ತುಂಬಾ ಯಂಗ್ಸ್ಟರ್ಸ್ ಅಂತ. ಇಲ್ಲಿ CSK ಏನಂದ್ರೆ ಸಂಜು ಸ್ಯಾಮ್ಸನ್ RR ಇಂದಾನೆ ಬಂದಿರೋದು. ಯಾರ ಬಗ್ಗೆ ಏನಂತ ಅವ್ರಿಗೆ ಚೆನ್ನಾಗಿ. ಇನ್ನ CSK ಇಂದ RR ಹೋಗಿರೋದು ಜಡೇಜಾ ಅವರು ಇನ್ನು ಆಲ್ರೌಂಡರ್ ಆಗಿ ಬೌಲಿಂಗ್ ಅಲ್ಲಿ ಮತ್ತೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಬರ್ಬೋದು ಅಷ್ಟೇ. ಜಡೇಜಾನ ಬಿಟ್ಟಿರೋದು ಏನಾದ್ರು ಇಂಪ್ಯಾಕ್ಟ್ ಮಾಡ್ಬೋದಾ CSKಗೆ? ಇದೇ ಒಂದ್ ಮ್ಯಾಚ್ ಆದ್ಮೇಲೆ ನೋಡ್ಬೇಕು ಯಾರು ಏನಾಗುತ್ತೆ ಕಮೆಂಟ್ ಮಾಡಿ. ಜಡೇಜಾ ಜಾಗನ ಯಾರ ತುಂಬ್ತಾರ ಇಲ್ವಾ ನೋಡ್ಬೇಕು. ಆಮೇಲೆ ಸಂಜು ಸ್ಯಾಮ್ಸನ್ ನ ಬಿಟ್ಟಿರೋದು ಅವ್ರಿಗೆ ಎಷ್ಟು ಇಂಪ್ಯಾಕ್ಟ್ ಮಾಡಿರ್ಬೋದು RRಗೆ? ಅಂದ್ರೆ ಅವ್ರು ಇವಾಗ ಎಂತ ಫಾರ್ಮ್ ಅಲ್ಲಿ ಬೇರೆ ಇದಾರೆ, ವರ್ಲ್ಡ್ ಕಪ್ ಅಲ್ಲಿ ನೋಡಿದೀರಾ ನೀವು? ಹೋದ್ ಸೀಸನ್ ಅಲ್ಲಿ ಸಂಜು ಸ್ಯಾಮ್ಸನ್ ಇಂಜುರಿ ಆಗಿ ಅವ್ರಿಗೆ ಸರಿಯಾಗಿ ಅಷ್ಟು ಇಲ್ಲ. ಈ ಸೀಸನ್ ಅಲ್ಲಿ ಅವ್ರ ಜಾಗ
ವೈಭವ್ ಸೂರ್ಯವಂಶಿ ಜೈಸ್ವಾಲ್ ಆರಾಮಾಗಿ ಆಡ್ತಾರೆ. ಹೌದು ರಿಯಾನ್ ಪರಾಗ್ ಏನೋ ಚೆನ್ನಾಗಿ ಆಡಿದ್ರೆ ಸೀಸನ್ಗೆ RRಗೆ ಏನು ಕೊರತೆ ಕಾಣಿಸಲ್ಲ. ಹೌದು. ಇನ್ನು ಬೌಲಿಂಗ್ ಅಲ್ಲಿ ಯಾರು ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ ಅಂತ ನೋಡೋದಾದ್ರೆ ಹ್ಮ್ ನನಗೆ ಸ್ವಲ್ಪ CSK ಬೆಟರ್ ಅನ್ಸುತ್ತೆ RRಗೆ. ಹೌದು CSK ಅಲ್ಲಿ ಖಲೀಲ್ ಅಹ್ಮದ್ ಮತ್ತೆ ನೂರು ಇವರೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ಸ್ಗಳು. ಶ್ರೇಯಸ್ ಗೋಪಾಲ್ ಆಡ್ಸಿದ್ರೆ ಸ್ಪಿನ್ ಅಲ್ಲಿ ಒಂದ್ ಸ್ವಲ್ಪ ಇನ್ನೂ ಹೆಲ್ಪ್ ಆಗ್ಬೋದು. ಇನ್ನು RR ಬೌಲರ್ಸ್ ಅಲ್ಲಿ ಯಾರು ಇಂಪ್ಯಾಕ್ಟ್ ಮಾಡ್ಬೋದು? RRL ಅಂತ ಬೌಲರ್ಸ್ ಸಂದೀಪ್ ಶರ್ಮಾ, ಹಳೆ ಬೌಲರ್ ರವಿ ಬುಷ್ಣವಿ, ಜೋಫ್ರಾ ಆರ್ಚರ್, ಆರ್ಚರ್ ಮತ್ತೆ ಹೊಸ್ದಾಗಿ ಬಂದಿರೋ ಜಡೇಜಾ. ಅವರು ಆರ್ಚರ್ ಒಬ್ರು ನೀಟಾಗಿ ಆಡ್ಸಿದ್ರೆ ಸಂದೀಪ್ ಶರ್ಮಾ ವರ್ಕ್ ಆದ್ರೆ ಈಗ ಮೇನ್ ಬೌಲರ್ ಆಗಿ ಆರ್ಚರ್ ಲೀಡ್ ಮಾಡ್ತಾರೆ. ಸ್ಪಿನ್ನಿಂಗ್ ಅಲ್ಲಿ ಜಡೇಜಾ ಲೀಡ್ ಮಾಡ್ತಾರೆ. ಹೌದು. ರವಿ ಬುಷ್ಣಿ ಏನಾರ ಹೋದ ಸೀಸನ್ ಚೆನ್ನಾಗಿ ಆಗಿಲ್ಲ, ಈ ಸೀಸನ್ ಚೆನ್ನಾಗಿ ಆಡಿದ್ರೆ RR ಒಂದ್ ಚಾನ್ಸ್. ಅವರು ಶ್ರೀರಂಗನ್ ಬಿಟ್ಟಿದ್ದಾರೆ, ಅವ್ರ ಜಾಗನ ಇವ್ರು ತುಂಬ್ತಾರೆ ಇಲ್ವಾ ನೋಡ್ಬೇಕು. ಅವ್ರೇನ್ ಅಷ್ಟು ಇಂಪ್ಯಾಕ್ಟ್ ಮಾಡ್ತಿರ್ಲಿಲ್ಲ, ಇವ್ರು ಹೆಂಗ್ ಮಾಡ್ತಾರೆ ನೋಡ್ಬೇಕು. ಇನ್ನು ಮ್ಯಾಚ್ ಎಲ್ಲಿ ನಡೀತಿದೆ ಅಂತ ನೋಡೋದಾದ್ರೆ RR ಹೋಮ್ ಗ್ರೌಂಡ್ ಗುವಾಹಟಿಲಿ ನಡೀತಿದೆ. ಅಲ್ಲಿ CSK ಮತ್ತೆ RR ಹೆಡ್ ಟು ಹೆಡ್ ನೋಡಿದ್ರೆ ಬ್ರೋ 31 ಮ್ಯಾಚ್ ಅಲ್ಲಿ ಇವ್ರು 16, CSK 16, ಅವ್ರು 15 ಈಕ್ವಲ್ ಅಂತ ಡಿಫ್ರೆನ್ಸ್ ಏನು ಕಾಣಿಸಲ್ಲ. ಕಾಂಪಿಟೇಷನ್ ಅಂತೂ ಇದೆ. ಇನ್ನು ಗುವಾಹಟಿ ಪಿಚ್ ಬಗ್ಗೆ ಮಾತಾಡೋದಾದ್ರೆ ಆವರೇಜ್ ಸ್ಕೋರ್ ಇರೋದೇ 162 ಇಂದ 170 ಮತ್ತೆ ಹೈಯೆಸ್ಟ್ ಸ್ಕೋರ್ ಇರೋದು 199, ಲೋಯೆಸ್ಟ್ 146. ಅಂದ್ರೆ ಅದು ಹಳೆ IPL. ಈಗ ಹೊಸ IPL ಅಲ್ಲಿ 200 ಹೊಡೆದ್ರು ಏನೋ. ಹೌದು. ಇನ್ನ ಅಲ್ಲಿ ಯಾರು ಫೇವರ್ ಆಗಿದೆ ಅಂತ ಅಂದ್ರೆ ಪಿಚ್ಚು ಚೇಸಿಂಗ್ ಮಾಡೋರೆ ಜಾಸ್ತಿ ಮ್ಯಾಚ್ ಗೆದ್ದಿರೋದು. ಚೇಸಿಂಗ್ ಮಾಡೋರಿಗೆ ಒಂದ್ ಹೆಡ್ ಎಲ್ಲ ಚೇಸಿಂಗ್ ತಗೋತಾರೆ, ಡ್ಯೂ ಎಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಟಾಸ್ ಯಾರು ಗೆಲ್ತಾರೆ ಅವ್ರು ಇಂಪಾರ್ಟೆಂಟ್. ಹೌದು. ಇನ್ನ ಯಾರು ಇಂಪ್ಯಾಕ್ಟ್ ಮಾಡ್ಬೋದು CSK ಪರವಾಗಿ RR ಪರವಾಗಿ ಅಂತ ನೋಡಿದ್ರೆ ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ ಫಾರ್ಮ್ ನ ಇಲ್ಲಿ ತೋರಿಸ್ತಾರೆ ಅಂತ ಅನ್ಸ್ತದೆ. ಇನ್ನು RR ಪರವಾಗಿ ವೈಭವ್ ಸೂರ್ಯವಂಶಿ ಎಲ್ಲಾ ಮ್ಯಾಚ್ ಅಲ್ಲೂ ಅವರಂತೂ ಗಮನ ಸೆಳೀತಾರೆ. ಹೌದು. ಯಶಸ್ವಿ ಜೈಸ್ವಾಲ್ ಇಂಟರ್ನ್ಯಾಷನಲ್ ಆಡೇ ಇಲ್ಲ ತುಂಬಾ ದಿನದಿಂದ, ಅವ್ರು ಮಾಡ್ಬೋದು ಅಂತ ಅನ್ಸ್ತದೆ. ನಿಮ್ ಪ್ರಕಾರ ಯಾರು 100 ಹೊಡಿಬೋದು? ಕಮೆಂಟ್ ಮಾಡಿ ನೋಡೋಣ. ನಿಮ್ ಪ್ರಕಾರ RR ಅಲ್ಲಿ ಯಶಸ್ವಿ ಜೈಸ್ವಾಲ್. CSK ಪಕ್ಕ ನಮ್ಮ ಸಂಜು ಸ್ಯಾಮ್ಸನ್. CSK ಗೆ ತಲಾ ಇಲ್ಲದೆ ಇರೋದು ಎಷ್ಟು ಇಂಪ್ಯಾಕ್ಟ್ ಮಾಡ್ತದೆ ಅಂತ. ಮಾಸ್ಟರ್ ಮೈಂಡೇ ಇಲ್ಲ ಈ ಸಲ. ಇದಾರೆ ಬಟ್ ಆಚೆ ಇರ್ತಾರೆ. ಇನ್ನ ಪರ್ಸೆಂಟೇಜ್ ಬಗ್ಗೆ ಮಾತಾಡೋದಾದ್ರೆ ಮಗ RR ಮತ್ತೆ CSK ಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀಯಾ? ವಿನ್ನಿಂಗ್ ಪರ್ಸೆಂಟೇಜ್ 2 ಕ್ಲೋಸ್ ಆಗಿದ್ದಾರೆ. ಐ ಥಿಂಕ್ 60-40 RR CSK ಸ್ವಲ್ಪ ಹೆಡ್ ಇದ್ದಾರೆ ಅಂತ ಅನಿಸ್ತದೆ. ನನಗೂ ಹಂಗೆ ಅನ್ಸಿದೆ. 60 CSK, 40 RR. ನಿಮ್ಗೆ ಅನ್ಸಿದೆ ಗೈಸ್? ಕಮೆಂಟ್ ಮಾಡಿ. ಎಷ್ಟು ಪರ್ಸೆಂಟ್ ಕೊಡ್ತೀರಾ? ಹೋಮ್ ಗ್ರೌಂಡ್ RR ಆಗಿರೋದ್ರಿಂದ ಈಕ್ವಲ್ ಅಂತ ಅನಿಸ್ತದೆ. ಹೌದು. ಓಕೆ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋ ಬರುತ್ತೆ, ಅಲ್ಲಿ ಅಂತ ವೆಯ್ಟ್ ಮಾಡಿ. ಓಕೆ.